ಕಾಂಗ್ರೆಸ್ನ ಹಿರಿಯ ಶಾಸಕರಿಂದ ದೆಹಲಿಯ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಶಾಸಕ ಟಿಬಿ ಜಯಚಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಹಿರಿಯ ಶಾಸಕರಿಂದ ದೆಹಲಿಯ ಭೇಟಿ ವಿಚಾರ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ ಶಾಸಕ ಟಿಬಿ ಜಯಚಂದ್ರ ಹೇಳಿಕೆಯನ್ನ ನೀಡಿದ್ದಾರೆ. ಕಳೆದ ಅಧಿವೇಶನದಲ್ಲಿ ಸಭೆ ಕೂಡ ಸೇರಿದ್ದೆವು, ಹಿರಿಯ ಶಾಸಕರೆಲ್ಲ ಮೀಟಿಂಗ್ ಕೂಡ ಮಾಡಿದ್ದೆವು, ವರಿಷ್ಠರ ಗಮನಕ್ಕೆ ತರಬೇಕು ಅಂತ ನಿರ್ಧಾರವನ್ನ ಕೂಡ ಮಾಡಿದ್ವಿ. ಆದರೆ ಈಗ ಎರಡೂ ಕ್ಷೇತ್ರದ ಉಪಚುನಾವಣೆ ಕೂಡ ಮುಗಿದಿದೆ. ಹೀಗಾಗಿ ನಾಳೆ ಅಥವಾ ನಾಡಿದ್ದು ದೆಹಲಿಗೆ ಪ್ರಯಾಣವನ್ನ ಬೆಳೆಸುತ್ತೇವೆ. 38ರಿಂದ 40 ಜನ ಶಾಸಕರು ದೆಹಲಿಗೆ ತೆರಳುವಂತಹ ನಿರೀಕ್ಷೆ ಕೂಡ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷವಾಗದೆ ಸಂಪುಟ ಪುನರ್ರಚನೆಯ ವೇಳೆ ಪರಿಗಣನೆಗೆ ತೆಗೆದುಕೊಳ್ಬೇಕು, ಹಿರಿಯರನ್ನ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ಮನವಿಯನ್ನ ಕೂಡ ಮಾಡ್ತಾ ಇದ್ದೇವೆ. ಹೈಕಮಾಂಡ್ ನಾಯಕರ ಭೇಟಿಯಾಗಿ ಮನವಿಯನ್ನ ಕೂಡ ಸಲ್ಲಿಕೆ ಮಾಡ್ತೇವೆ. ಹಿರಿಯ ಶಾಸಕ ಟಿಬಿ ಜಯಚಂದ್ರ ಅವರು ಹೇಳಿಕೆಯನ್ನ ನೀಡಿರುವಂಥದ್ದು. ಈಗಾಗಲೇ ಹಿರಿಯ ಶಾಸಕರೆಲ್ಲರೂ ಕೂಡ ದೆಹಲಿ ಭೇಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೂಡ ನೀಡಿರುವಂಥದ್ದು. ನಮ್ಮ ಪ್ರತಿನಿಧಿ ಚಿಟ್ಚಾಟ್ ಕೂಡ ಮಾಡಿದ್ದಾರೆ ಟಿಬಿ ಜಯಚಂದ್ರ ಅವರ ಜೊತೆ. ಅಭಿಷೇಕ್, ನೋಡ್ಕೊಂಡು ಬರೋಣ. ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಒಂದು ಕಡೆ ಆದರೆ ಸಚಿವ ಸಂಪುಟ ಬದಲಾವಣೆಗೂ ಕೂಡ ಇನ್ನೊಂದು ಕಡೆ ಕೇಳಿಪಡ್ತಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ದೆಹಲಿ ವಿಶೇಷ ಪ್ರತಿನಿಧಿಯಾಗಿರ್ತಕ್ಕಂಥ ಟಿಬಿ ಜಯಚಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಪ್ರಮುಖವಾಗಿ ಸಚಿವ ಸಂಪುಟ ಬೇಡಿಕೆ ಇಡ್ತಾ ಇದ್ದೀರಾ, ಈ ಹೈಕಮಾಂಡ್ ಯಾವ ರೀತಿ ಸಮ್ಮತಿಸುತ್ತಾರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಬೇಡಿಕೆ? ಈಗ ಅಲ್ಲೂ ಕೂಡ ಕಲೆಕ್ಟಿವ್ ಡಿಸಿಷನ್ ಮಲ್ಲಿಕಾರ್ಜುನ್ ಖರ್ಗೆ ಇರುತ್ತೆ, ರಾಹುಲ್ ಗಾಂಧಿ ಅವರೆಲ್ಲರೂ ಕೂತು ಈ ರೀತಿ ನಾವು ಮನವಿಯನ್ನು ಅವರ ಮುಂದೆ ಇಟ್ಟಾಗ ಅವರು ಯಾವ ರೀತಿಯಾಗಿ ಚರ್ಚೆ ಮಾಡಿ ಪಕ್ಷದ ಹಿತದೃಷ್ಟಿಯಿಂದ ಮುಂಬರಿತಕ್ಕಂಥ ಚುನಾವಣೆಗಳ ದೃಷ್ಟಿಯಿಂದ ಒಂದು ತೀರ್ಮಾನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದ ಹಿನ್ನೆಲೆಯಲ್ಲಿ ಹೋಗ್ತಾ ಇದ್ದೀವಿ. ನಾಳೆ ಎಷ್ಟು ಗಂಟೆ ಫ್ಲೈಟ್ ಸರ್? ಎಷ್ಟು ಜನ ಹೋಗ್ತೀವಿ? ನಾವೆಲ್ಲ ಅದು ಇಂಥ ಫ್ಲೈಟು ಇಂಥದ್ದಿಲ್ಲ, ನಾಳೆ ನಾಡಿದ್ರೊಳಗಾಗಿ ನಾವೆಲ್ಲರೂ ಕೂಡ ದೆಹಲಿಗೆ ಸೇರ್ತಾ ಇದ್ದೀವಿ. ಸರ್, ಒಂದು ಕಡೆ ಅಧಿಕಾರ ಹಂಚಿಕೆ ಇನ್ನೂ ಚರ್ಚೆ ಆಗ್ತದೆ. ಇದರ ನಡುವೆ ಒಂದಷ್ಟು ಶಾಸಕರು ಸಚಿವ ಸಂಪುಟ ಪುನರಚನೆ ಆಗಲೇಬೇಕು, ಯಾಕಂದರೆ ಕ್ಷೇತ್ರದಲ್ಲಿ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕಿದ್ದಾರೆ. ಆ ಕ್ಷೇತ್ರದ ಜನತೆಗೆ ಒಂದಷ್ಟು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಸಚಿವ ಸ್ಥಾನ ಒಂದು ಅವಕಾಶ ಕೊಡಿ ಅಂತ ಒಂದು ಬೇಡಿಕೆ. ನೋಡಿ, ಅಧಿಕಾರದ ಹಂಚಿಕೆ ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಅಲ್ಲ. ಅದು 4 ಗೋಡೆಗಳ ಮಧ್ಯದಲ್ಲಿ ಇರ್ತಕ್ಕಂಥ ವಿಚಾರ, ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಯಾರು ಧ್ವನಿ ಕೊಡ್ತಾ ಇಲ್ಲ. ನಮ್ಮೆಲ್ಲರ ಇಷ್ಟ 140 ಜನ ಶಾಸಕರ ಇಚ್ಛಾಶಕ್ತಿ ಏನಂತಂದರೆ ಮುಂದಿನ ಚುನಾವಣೆಯಲ್ಲಿ ನಾವು ಯಾವ ರೀತಿಯ ತಂತ್ರಗಾರಿಕೆಯನ್ನು ಮಾಡಬೇಕು, ಯಾವ ರೀತಿಯಾಗಿ ಎದುರಿಸಬೇಕು. ಈಗ ರಾಜ್ಯದಲ್ಲಿ 2 ಪಕ್ಷಗಳು ಒಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಯಾವ ರೀತಿಯಾಗಿ ನಾವು ಸಮರ್ಥನವಾಗಿ ಅವರನ್ನು ಎದುರಿಸೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು, ಯಾವ್ಯಾವ ರೀತಿಯಾದಂಥ ರೀತಿಯಲ್ಲಿ ಕಾರ್ಯನೀತಿಗಳನ್ನು ಬದಲು ಮಾಡ್ಕೋಬೇಕು ಏನು ಅಂತಕ್ಕಂಥದ್ರ ಬಗ್ಗೆ ಸ್ವಾಭಾವಿಕವಾಗಿ ಚರ್ಚೆಗೆ ಬರ್ತದೆ. ಅದನ್ನು ಮಾಡ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಸರ್, ಪ್ರತಿಪಕ್ಷಗಳಿಗೆ ಒಂದು ಸಂದೇಶ ಹೋಗಲ್ವಾ? ಕಾಂಗ್ರೆಸ್ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಈಗ ಅವ್ರು ಯಾಕೆ ಹೋಗ್ಬೇಕು? ಅವ್ರು ನೆಟ್ಟಿದ್ದಾರ, ಅವರಲ್ಲಿ ಇಲ್ಲವ ಭಿನ್ನಾಭಿಪ್ರಾಯ. ನೋಡಿ, ರಾಜಕೀಯ ಪಕ್ಷದಲ್ಲಿ ಯಾವತ್ತೂ ಕೂಡ ಸ್ವಾಭಾವಿಕವಾಗಿ ಭಿನ್ನಾಭಿಪ್ರಾಯ ಅಂತೇಳಲ್ಲ, ಅಭಿಪ್ರಾಯಗಳು ಇರ್ತದೆ. ಅಂದಾಕ್ಷಣಕ್ಕೆ ಅದನ್ನು ನಿಮ್ಮ ಮಾಧ್ಯಮದಲ್ಲಿ ನೀವು ಸೃಷ್ಟಿ ಮಾಡೋದಂದರೆ ಇದು ಎಲ್ಲ ವಿರೋಧಾಭ್ಯಾಸಗಳಿದೆ ಹಾಗೆ ಹೇಗೆ ಅಂತೇಳಿ ನೀವು ಮಾಡ್ತೀರಿ ಅಷ್ಟೇ. ಅದು ಬಿಟ್ಟರೆ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳಿಲ್ಲ. ನಮ್ಮಲ್ಲಿ ಯಾವತ್ತೂ ಕೂಡ ಆ ವರಿಷ್ಠರಿಗೆ ಅತ್ಯಂತ ಗೌರವವನ್ನು ಕೊಡ್ತಕ್ಕಂಥ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಸಂಪ್ರದಾಯದ ಪ್ರಕಾರ ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ನಾವಿದ್ದೇವೆ. ಹೈಕಮಾಂಡ್ ಖಂಡಿತ ವಿಶ್ವಾಸ. ಅವಿಶ್ವಾಸ ಇಲ್ಲದೆ ನಾವು ಯಾಕೆ ಹೋಗ್ತಿದ್ದೀರಿ? ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು, ಅವರು ಮೂಲತಃ ಕರ್ನಾಟಕದವರು. ಇದಿಷ್ಟು ಪ್ರಮುಖವಾಗಿ ಕರ್ನಾಟಕ ದೆಹಲಿ ವಿಶೇಷ ಪ್ರತಿನಿಧಿ ಆಗಿರ್ತಕ್ಕಂಥ ಟಿಬಿ ಜಯಚಂದ್ರ ಅವರು ಮಾತಾಡ್ತಾರೆ. ಸಚಿವ ಸಂಪುಟ ಪುನರ್ರಚನೆಗೆ ಒಂದು ಅವಕಾಶ ಕೊಡಿ, ಯಾಕಂತಂದರೆ ಕ್ಷೇತ್ರದಲ್ಲಿ 6 ಶಾಸಕರಿದ್ದಾರೆ, ಅವ್ರಿಗೊಂದು ಅವಕಾಶ ಮಾಡಿಕೊಡುವಂಥ ಒಂದು ಬೇಡಿಕೆ. ಕ್ಯಾಮ್ರಾ ಪರ್ಸನ್ ರಾಘವನ್ ಜೊತೆ ಅಭಿಷೇಕ್, ಬೆಂಗಳೂರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಹಿರಿಯ ಶಾಸಕರ ದೆಹಲಿ ಭೇಟಿ ವಿಚಾರ, ಬೆಂಗಳೂರಲ್ಲಿ ಕೈ ನಾಯಕ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ. ಬೇರೆಯವರಿಗೆ ಈ ಬಗ್ಗೆ ಮಾಹಿತಿ ಇರಬಹುದೇನೋ, ಆದರೆ ನನಗಂತೂ ಅದರ ಬಗ್ಗೆ ಮಾಹಿತಿ ಇಲ್ಲ. ಶಾಸಕರು ದೆಹಲಿಗೆ ಹೋಗುವ ಬಗ್ಗೆ ಮಾಹಿತಿಯೇ ಇಲ್ಲ ಎಂದಿದ್ದಾರೆ.
ಕೈ ನಾಯಕ ಡಿಕೆ ಸುರೇಶ್ ಈಗಾಗಲೇ ನೋಡಿ 38ರಿಂದ 40 ಜನ ಶಾಸಕರು ದೆಹಲಿಗೆ ತೆರಳುವಂತಹ ನಿರೀಕ್ಷೆ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷವಾಗಿದೆ. ಸಂಪುಟ ಪುನರ್ರಚನೆ ಆಗಬೇಕು ಎನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇದೆ. ಇದೇ ಸಮಯದಲ್ಲಿ ಸಂಪುಟ ಪುನರ್ರಚನೆ ಆಗಬೇಕು ಅಂತಾನೆ ಪಣತೊಟ್ಟಿರ್ತಕ್ಕಂಥ ಕೆಲವೊಂದಷ್ಟು ಹಿರಿಯ ಶಾಸಕರೇನಿದ್ದಾರೆ ದೆಹಲಿಯಲ್ಲಿರ್ತಕ್ಕಂಥ ವರಿಷ್ಠರನ್ನ ಭೇಟಿ ಮಾಡಲೇಬೇಕು, ಭೇಟಿಯಾಗಿ ಮನವಿಯನ್ನ ಕೂಡ ಸಲ್ಲಿಸಲೇಬೇಕು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ ಅವರಿಗೆ ಇದ್ಯಾವ ವಿಚಾರವೂ ಕೂಡ ನನಗೆ ಗೊತ್ತಿಲ್ಲ, ಯಾರ್ಯಾರು ಹೋಗ್ತಾರೋ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ